ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ಸಹೋದರನಿಗೆ ಕರೆ ಮಾಡಿ 11 ಗಂಟೆಗೆ ಕರೆ ಮಾಡಿದ್ರಂತೆ. ನಿನ್ನೆ 11 ಗಂಟೆಗೆ ಕರೆ ಮಾಡಿ ಐಟಿ ಅಧಿಕಾರಿಗಳ ರೇಡ್ ಆಗಿದೆ, ಒತ್ತಡದಲ್ಲಿದ್ದೀನಿ, ಭಾ ಅಂತ ಹೇಳಿ ಕರೆದಿದ್ರಂತೆ ಸಿಜೆ ರಾಯ್. ಬಾಬು ಜೋಸೆಫ್, ಸಿಜೆ ರಾಯ್ ಅವರ ಸಹೋದರ ಬಾಬು ಜೋಸೆಫ್ ಅವರಿಗೆ ಕರೆ ಮಾಡಿ ಸಿಜೆ ರಾಯ್ ಬನ್ನಿ ಅಂತ ಹೇಳಿ ಕರೆದಿದ್ರಂತೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒತ್ತಡ ಏನಿತ್ತು ನನಗೆ ಗೊತ್ತಿಲ್ಲ, ನಾನು ಬರುವಾಗ ಅವರೇ ಇರಲಿಲ್ಲ. 3 ದಿನದಿಂದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ನಿನ್ನೆ ನನಗೆ ಫೋನ್ ಮಾಡಿ ಕರೆದಿದ್ರು. ಐಟಿ ಅಧಿಕಾರಿಗಳಿಂದ ಒತ್ತಡ ಇದೆ, ಬಾ ಅಂತ ಹೇಳಿ ಕರೆದಿದ್ರು. ನಿನ್ನೆ ಬೆಳಿಗ್ಗೆ 10 ಗಂಟೆ 40 ನಿಮಿಷಕ್ಕೆ 2 ಬಾರಿ ಕರೆ ಮಾಡಿದ್ರು. 10 ಗಂಟೆ 40 ನಿಮಿಷಕ್ಕೆ ಐಟಿ ಅಧಿಕಾರಿಗಳು ಏನ್ ಪ್ರಶ್ನೆ ಕೇಳಿದ್ದಾರೆ ನನಗೆ ಗೊತ್ತಿಲ್ಲ. ಯಾವುದೇ ಸಾಲ ಕೂಡ ಅವರಿಗೆ ಇರಲಿಲ್ಲ. ಅವರ ಸಹೋದರ ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ನೀನು ಯಾವಾಗ ವಾಪಸ್ ಬರ್ತೀಯಾ ಅಂದ್ರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನ್ ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದ್ರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ. ಸರ್, ಏನೋ ಹೇಳಿದ್ರ ಹರಾಸ್ಮೆಂಟ್ ಆಗ್ತಾ ಇದೆ, ಆತರ ಏನಾದ್ರು ಐಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನ್ ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು. ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ. ಜೋಸೆಫ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನ್ ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ. ಅಲ್ಲ, ಅದೀಗ ನಾನು ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ಹೇಳ್ತೀನಿ. ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಯಾವ್ರ ಬಗ್ಗೆ? ಇಲ್ಲ, ಬೇರೆ ಯಾವ ಥ್ರೆಟ್ ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರ್ಲಿಲ್ಲ. ಏನಿಲ್ಲ, ಲಾಸ್ ಏನಿಲ್ಲ ಅವ್ರದ್ದು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ನಲ್ಲಿ ಏನಿರ್ಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡ್ಬೇಕು. ನಾನು ಏರ್ಪೋರ್ಟ್ ಇಂದ ಬರ್ತಾ ಇದ್ದೇನೆ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ನೀನು ಯಾವಾಗ ವಾಪಸ್ ಬರ್ತೀಯಾ ಅಂದ್ರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್ ಕೂಡ ಲೈವ್ ನಲ್ಲಿದ್ದಾರೆ. ವೀರೇಶ್, ತಾವೀಗ ಕೋರಮಂಗಲದ ಸಿಜೆ ರಾಯ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀನಿ. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಇದೇ ಮನೆಯಲ್ಲಿ ಆಗಿರೋದ ಶೂಟ್ಔಟ್, ಅಂದ್ರೆ ಅವರು ಎದೆಗೆ ಗುಂಡು ಹಾರಿಸಿಕೊಂಡಿದ್ದು? ಸದ್ಯ ಏನ್ ಮಾಹಿತಿ ಇದೆ? ಅವ್ರ ಫ್ಯಾಮಿಲಿಯವರೇನಾದ್ರೂ ಮನೆಗೆ ಬಂದಿದ್ದಾರೆ ಇವಾಗ? ರಂಜಿತ್, ನಾನೀಗ ಪ್ರೆಸೆಂಟ್ ಸಿಜೆ ರಾಯ್ ಅವರ ಅಣ್ಣ ಸಿಜೆ ಬಾಬು ಅವರ ಮನೆ ಇದು. ಇದೇ ಮನೆಯಲ್ಲಿ ಅವರ ಅಣ್ಣನ ಮನೆ. ಇದೇ ಜಾಗದಲ್ಲಿ ಈಗ ಮೃತದೇಹ ಬರಲಿದೆ. ಹೀಗಾಗಿ ಒಂದ್ ಕಡೆ ಸಕಲ ರೀತಿಯ ಸಿದ್ಧತೆ ಪೊಲೀಸರು ಮಾಡಿಕೊಂಡಿದ್ದಾರೆ ಮತ್ತು ಖಾಸಗಿ ಬಾಡಿಗಾರ್ಡ್ ಅನ್ನ ಈಗ ನಿಯೋಜನೆಗೊಂಡಿದ್ದಾರೆ. ನೋಡ್ತಿರಬಹುದು, ಸದ್ಯಕ್ಕೆ ಪೊಲೀಸರು ಇದೀಗ ಬ್ಯಾರಿಕೇಡ್ ತಂದಿಟ್ಟಿದ್ದಾರೆ. ಯಾಕಂದ್ರೆ 10 ಗಂಟೆ ನಂತರ ಇಲ್ಲಿ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಒಂದು 11ರಿಂದ 12 ಗಂಟೆಗೆ ಮೃತದೇಹ ಈ ಒಂದು ಜಾಗಕ್ಕೆ, ಅಂದ್ರೆ ಕೋರಮಂಗಲದಲ್ಲಿರುವ ಸಿಜೆ ಬಾಬು ಅವರ ನಿವಾಸಕ್ಕೆ ಬರುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. 11 ಗಂಟೆ ನಂತರ ಈ ಒಂದು ರಸ್ತೆನ ಕ್ಲೋಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಕೋರಮಂಗಲದ ಪ್ರಮುಖ ರಸ್ತೆ. ಹೀಗಾಗಿ ಬಂದೋಬಸ್ತನ್ನ ಪೊಲೀಸರು ಕೈಗೊಂಡಿದ್ದಾರೆ. ಯಾಕಂದ್ರೆ ಐಟಿ ದಾಳಿಗೆ ಎದುರಿ ಒಂದ್ ಕಡೆ ಸಿಜೆ ರಾಯ್ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂಬುದು ಒಂದ್ ಕಡೆ ಅನುಮಾನ, ಒಂದ್ ಕಡೆ ಆರೋಪ. ಹೀಗಾಗಿ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ಒಂದ್ ಕಡೆ ರಾಜ್ಯ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ಏನಾದ್ರೂ ಕಿರುಕುಳ ನೀಡಿದ್ರ, ಇದರಿಂದ ಏನಾದ್ರೂ ಕೈವಾಡ ಇತ್ತ? ಯಾಕಂದ್ರೆ ಅವರು ಒಂದ್ ಕಡೆ ಒಂದ್ 5 ನಿಮಿಷ ಟೈಮ್ ಕೊಡಿ ಅಂತ ಕಚೇರಿ ಒಳಗಡೆ ಹೋಗಿದ್ದಾರೆ. ಅಲ್ಲೇ ತಮ್ಮ ಎದೆಗೆ ಗನ್ ಶೂಟ್ ಹೊಡ್ಕೊಂಡು ಸಾವನ್ನಪ್ಪಿದ್ದಾರೆ. ಆ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಸಹ ಏನು ಗಂಭೀರವಾಗಿ ಪರಿಗಣಿಸಿದೆ. ಇದರ ನಡುವೆ ಈಗ
11 ಗಂಟೆಗೆ ಈ ಒಂದು ಸ್ಥಳಕ್ಕೆ ಅಂದ್ರೆ ಕೆಜೆ ಬಾಬು ಅವರ ಮನೆಗೆ ಕೋರಮಂಗಲದಲ್ಲಿರುವ ಕೆಜೆ ಬಾಬು ಅವರ ಮನೆಗೆ ಮೃತದೇಹ ಬರಲಿದೆ. ಇಲ್ಲೇ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇಲ್ಲೇ ಏನೋ ಸಾಕಷ್ಟು ಗಣ್ಯರು ಸಹ ಬರಬಹುದು. ಇಲ್ಲಿಂದ ಬನ್ನರಘಟ್ಟದಲ್ಲಿರುವ ಅವರ ರೆಸಾರ್ಟ್ಗೆ ಅಲ್ಲಿ ಸಹ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಎಂಬುದು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಹಿಂದೆ ಅಂತ್ಯ ಸಂಸ್ಕಾರ ಆಗಲಿದೆ ಎಂಬುದು ಒಂದ್ ಕಡೆ ಇಲ್ಲಿನ ಸಿಬ್ಬಂದಿಗಳು ಅಂದ್ರೆ ಅವರ ಸಿಬ್ಬಂದಿಗಳು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಮಾತ್ರ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ರಂಜಿತ್, ವೀರೇಶ್, ಈಗ ಮನೆ ಬಳಿ ಯಾರ್ಯಾರಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ, ಇನ್ನು ನಾಳೆ ಸಂಬಂಧಿಕರು ವಿದೇಶದಿಂದ ಬರ್ತಾರಂತೆ, ಈ ಸಂಬಂಧ ಎಲ್ಲ ಏನ್ ಮಾಹಿತಿ ಇದೆ? ಇನ್ನು ಪೊಲೀಸರು ಮನೆಗೆ ಬಂದು ಏನಾದ್ರೂ ಮಾಹಿತಿಯನ್ನ ಕಲೆ ಹಾಕಿದಾರಾ? ಐಟಿ ಅಧಿಕಾರಿಗಳು ಕೋರಮಂಗಲದ ಈ ಮನೆಗೆ ಏನಾದ್ರೂ ಬಂದಿದ್ರಾ? ವೀರೇಶ್, ರಂಜಿತ್, ಸದ್ಯಕ್ಕೆ ಇಲ್ಲಿ ಯಾರು ಇನ್ನೂ ಮನೆಯಲ್ಲಿ ಇಲ್ಲ. ಎಲ್ಲರೂ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ಕುಟುಂಬಸ್ಥರಿದ್ದಾರೆ. ಬಟ್ ಬೇರೆ ದೇಶದಿಂದ ಎಲ್ಲರೂ ಬಂದಿದ್ದಾರೆ. ಹಿಂದೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಇಲ್ಲಿನ ಅವರ ಸಿಬ್ಬಂದಿಗಳು, ಯಾಕಂದ್ರೆ ಜೇಸರೈ ಅವರ ಸಿಬ್ಬಂದಿಗಳು ಅವರು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಅವರೇ ಹೇಳ್ತಿದ್ದಾರೆ ಬನ್ನರಘಟ್ಟದ ರೆಸಾರ್ಟ್ ಇದೆ, ಆ ಒಂದು ಪ್ರದೇಶದಲ್ಲಿ ಇವರು ಅಂತ್ಯ ಸಂಸ್ಕಾರ ಆಗುತ್ತೆ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹಿಂದೆ ಆಗುತ್ತೆ ಸರ್, ನಾಳೇನಾಗಲ್ಲ. ಎಲ್ಲರೂ ಅವರ ಸಂಬಂಧಿಕರು ಬಂದಿದ್ದಾರೆ ಅಂತ ತಿಳಿಸ್ತಿದ್ದಾರೆ. ಬಟ್ ಮನೆಯಲ್ಲಿ ಮಾತ್ರ ಸದ್ಯಕ್ಕೆ ಯಾರಿಲ್ಲ. ಎಲ್ಲ ಆಸ್ಪತ್ರೆ ಕಡೆಗೆ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಮರಣೋತ್ತರ ಪರೀಕ್ಷೆ ಆದ ನಂತರವೇ ಅಲ್ಲಿಂದ ಮೃತದೇಹವನ್ನ ಈ ಒಂದು ಸ್ಥಳಕ್ಕೆ ತಂದಿಡ್ತಾರೆ. ಇಲ್ಲಿಂದ ಬನ್ನರಘಟ್ಟಿಗೆ ಅವರ ರೆಸಾರ್ಟ್ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಎಂಬುದು ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ. ಇಲ್ಲಿ ಯಾವುದೇ ರೀತಿ ಐಟಿ ಅಧಿಕಾರಿಗಳು ಬಂದಿಲ್ಲ. ಆ ಕಚೇರಿಗೆ ಮಾತ್ರ ಬಂದಿದ್ರು, ಅಲ್ಲೇ ಪರಿಶೀಲನೆ ಮಾಡ್ತಿದ್ರು, ಅಲ್ಲೇ ವಿಚಾರಣೆ ಮಾಡ್ತಿದ್ರು. ನಿನ್ನೆ ಅಲ್ಲೇ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಂಬುದು ಒಂದು ಕಡೆ ಸಿಬ್ಬಂದಿಗಳು ಹೇಳ್ತಿದ್ರೆ. ಮತ್ತು ಅವರು ಆ ಮರ್ದಿನ ಐಟಿ ದಾಳಿ ನಂತರ ಮರ್ದಿನ ಅವರು ಆರಾಮಾಗಿದ್ರು, ನಗ್ತಾ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು. ಬಟ್ ಅವರು ಸೂಸೈಡ್ ಮಾಡ್ಕೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಬಟ್ ಯಾಕೆ ಮಾಡಿಕೊಂಡ್ರು ಗೊತ್ತಿಲ್ಲ. ಇದರಿಂದ ಬೇರೆ ಇರಬಹುದು ಎಂಬುದು ಒಂದು ಕಡೆ ಇಲ್ಲಿನ ಸಿಬ್ಬಂದಿಗಳು ಸಹ ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಂಜಿತ್, ಥ್ಯಾಂಕ್ ಯು. ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ವೀರೇಶ್, ಒಂದು ಏನಾದ್ರೂ ಮಾಹಿತಿಯನ್ನ ಕಲೆ ಹಾಕಿದಾರಾ? ಐಟಿ ಅಧಿಕಾರಿಗಳು ಕೋರಮಂಗಲದ ಈ ಮನೆಗೆ ಏನಾದ್ರೂ ಬಂದಿದ್ರಾ? ವೀರೇಶ್, ರಂಜಿತ್, ಸದ್ಯಕ್ಕೆ ಇಲ್ಲಿ ಯಾರು ಇನ್ನೂ ಮನೆಯಲ್ಲಿ ಇಲ್ಲ. ಎಲ್ಲರೂ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ಕುಟುಂಬಸ್ಥರಿದ್ದಾರೆ. ಬಟ್ ಬೇರೆ ದೇಶದಿಂದ ಎಲ್ಲರೂ ಬಂದಿದ್ದಾರೆ. ಹಿಂದೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಇಲ್ಲಿನ ಅವರ ಸಿಬ್ಬಂದಿಗಳು, ಯಾಕಂದ್ರೆ ಜೇಸರೈ ಅವರ ಸಿಬ್ಬಂದಿಗಳು ಅವರು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಅವರೇ ಹೇಳ್ತಿದ್ದಾರೆ ಬನ್ನರಘಟ್ಟದ ರೆಸಾರ್ಟ್ ಇದೆ, ಆ ಒಂದು ಪ್ರದೇಶದಲ್ಲಿ ಇವರು ಅಂತ್ಯ ಸಂಸ್ಕಾರ ಆಗುತ್ತೆ ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹಿಂದೆ ಆಗುತ್ತೆ ಸರ್, ನಾಳೇನಾಗಲ್ಲ. ಎಲ್ಲರೂ ಅವರ ಸಂಬಂಧಿಕರು ಬಂದಿದ್ದಾರೆ ಅಂತ ತಿಳಿಸ್ತಿದ್ದಾರೆ. ಬಟ್ ಮನೆಯಲ್ಲಿ ಮಾತ್ರ ಸದ್ಯಕ್ಕೆ ಯಾರಿಲ್ಲ. ಎಲ್ಲ ಆಸ್ಪತ್ರೆ ಕಡೆಗೆ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಮರಣೋತ್ತರ ಪರೀಕ್ಷೆ ಆದ ನಂತರವೇ ಅಲ್ಲಿಂದ ಮೃತದೇಹವನ್ನ ಈ ಒಂದು ಸ್ಥಳಕ್ಕೆ ತಂದಿಡ್ತಾರೆ. ಇಲ್ಲಿಂದ ಬನ್ನರಘಟ್ಟಿಗೆ ಅವರ ರೆಸಾರ್ಟ್ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಎಂಬುದು ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ. ಇಲ್ಲಿ ಯಾವುದೇ ರೀತಿ ಐಟಿ ಅಧಿಕಾರಿಗಳು ಬಂದಿಲ್ಲ. ಆ ಕಚೇರಿಗೆ ಮಾತ್ರ ಬಂದಿದ್ರು, ಅಲ್ಲೇ ಪರಿಶೀಲನೆ ಮಾಡ್ತಿದ್ರು, ಅಲ್ಲೇ ವಿಚಾರಣೆ ಮಾಡ್ತಿದ್ರು. ನಿನ್ನೆ ಅಲ್ಲೇ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಂಬುದು ಒಂದು ಕಡೆ ಸಿಬ್ಬಂದಿಗಳು ಹೇಳ್ತಿದ್ರೆ. ಮತ್ತು ಅವರು ಆ ಮರ್ದಿನ ಐಟಿ ದಾಳಿ ನಂತರ ಮರ್ದಿನ ಅವರು ಆರಾಮಾಗಿದ್ರು, ನಗ್ತಾ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು. ಬಟ್ ಅವರು ಸೂಸೈಡ್ ಮಾಡ್ಕೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಬಟ್ ಯಾಕೆ ಮಾಡಿಕೊಂಡ್ರು ಗೊತ್ತಿಲ್ಲ. ಇದರಿಂದ ಬೇರೆ ಇರಬಹುದು ಎಂಬುದು ಒಂದು ಕಡೆ ಇಲ್ಲಿನ ಸಿಬ್ಬಂದಿಗಳು ಸಹ ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಂಜಿತ್, ಥ್ಯಾಂಕ್ ಯು. ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ವೀರೇಶ್,